ಮೋದಿನೇ ಬರಬೇಕು. ಮೋದಿ ಇಲ್ಲಂದ್ರೆ ನಮ್ಮ ದೇಶ ಹೋದಂಗೇನೆ. ರಾಹುಲ್ ಗಾಂಧಿಗೆ ಚಾನ್ಸ್ ಕೊಟ್ಟರು ಒಳ್ಳೆಯದಂತ ಕಾಣುತ್ತೆ. ಡೆಫಿನೆಟ್ಲಿ ಮೋದಿ ಬಿಟ್ಟರೆ ಬೇರೆ ಯಾರು ಪ್ರಧಾನಿ ಅಭ್ಯರ್ಥಿ ನಮ್ಮ ದೇಶಕ್ಕೆ ಮೋದಿ ಅಷ್ಟೇ. ಲೋಕಸಭೆಯಲ್ಲಿ ಮೋದಿ ಬಿಟ್ಟರೆ ಬೇರೆ ಯಾರನ್ನು ಯೋಚನೆ ಮಾಡಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಆಫ್ಕೋರ್ಸ್ ನರೇಂದ್ರ ಮೋದಿ. ಯಾಕೆ ಅಂತ? ಯಾಕಂದರೆ ಅವರಂಥ ಯೂತ್ ಐಕಾನ್ ಇದ್ದಾಗೆ ತುಂಬಾ ಅಂತ ಹೇಳಿದರೆ ನಮ್ಮ ದೇಶಕ್ಕೋಸ್ಕರ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ, ನಮ್ಮ ದೇಶಕ್ಕೋಸ್ಕರ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಮತ್ತು ಬೇರೆ ಎಲ್ಲ ಪಕ್ಷಗಳವರನ್ನು ನಾವು ನೋಡಿದರೆ ನರೇಂದ್ರ ಮೋದಿ ಯಾವತ್ತೂ ಕೂಡ ಅದಕ್ಕೆ ಡಿಸರ್ವಿಂಗ್ ಅಂತ ಅನಿಸ್ತಾರೆ. ಬೇರೆ ಯಾವುದೇ ನಾಯಕರನ್ನು ನಾವು ಯೋಚನೆ ಮಾಡಲಿಕ್ಕೆ ಹೋದರೂ ಕೂಡ ನರೇಂದ್ರ ಮೋದಿಯವರ ಸ್ಥಾನವನ್ನು ಅವರು ರಿಪ್ಲೇಸ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋಂಥದ್ದು ನನ್ನಂಥ ಎಷ್ಟೋ ಯುವ ಜನರ ಒಂದು ಅಭಿಪ್ರಾಯ. ಸೊ ಅದಕ್ಕೋಸ್ಕರ ನಾನು ಖಂಡಿತವಾಗಿ ಅವರಿಗೆ ಸಪೋರ್ಟ್ ಮಾಡ್ತೀನಿ. ಅದು ಖಂಡಿತ ನರೇಂದ್ರ ಮೋದಿ. ಯಾಕಂದರೆ ಒಂದನೇದಾಗಿ ನಮಗೆ ಹಿಂದುತ್ವಕ್ಕೆ ಯಾರು ಸಪೋರ್ಟ್ ಮಾಡ್ತಾರೆ ಅವರು ಈಗಿನ ಕಂಡೀಷನಲ್ಲಿ ಇರುವಾಗ ಮೋದಿ ಅವರು ಮಾತ್ರ ಹಿಂದುತ್ವದ ಪರವಾಗಿ. ಯಾಕೆ ಸರ್ ಮೋದಿ? ನೋಡಿ, ನಮ್ಮ ದೇಶದಲ್ಲಿ ಆಂತರಿಕ ಜಗಳ, ಕಾಶ್ಮೀರದಲ್ಲಿ ನಡೀತಾ ಇರುವಂಥ ಆಂತರಿಕವಾಗಿ ನಡೀತಾ ಇರುವಂಥ ಟೆರರಿಸ್ಟ್ ದಾಳಿ, ಇವೆಲ್ಲದಕ್ಕೂ ಮೋದಿಯಿಂದ ಮಾತ್ರ ದಿಟ್ಟ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗಿರೋದು. ಆದ್ದರಿಂದ ಮೋದಿಯನ್ನೇ ನಾವು ಬಯಸ್ತೇವೆ. ಈಗ ಶತ್ರು ರಾಷ್ಟ್ರಗಳು ಟೆರರಿಸ್ಟ್ಗಳನ್ನು ಇಟ್ಟು ನಮ್ಮ ಮೇಲೆ ಎಷ್ಟೋ ರೀತಿಯಲ್ಲಿ ಸೈನಿಕರ ಮೇಲೆ ದಾಳಿ ಮಾಡಿದರು. ಹಿಂದೆ ಕೂಡ ನಮ್ಮ ದೇಶದ ಮೇಲೆ ಟೆರರಿಸ್ಟ್ ಅಟ್ಯಾಕ್ ಆಗಿತ್ತು. ಅದರಲ್ಲಿ ಬೇರೆ ಸರ್ಕಾರ ಏನು ಆ್ಯಕ್ಷನ್ ತಗೊಂಡಿದೆ, ನಮ್ಮ ಮೋದಿ ಸರ್ಕಾರ ಏನು ಆ್ಯಕ್ಷನ್ ತಗೊಂಡಿದೆ ಜನರ ಮುಂದೆ ಇದೆ. ಆದ್ದರಿಂದ ಮೋದಿಯವ್ರನ್ನೇ ನಾವು ಮೋದಿಯವ್ರನ್ನ ಬಿಟ್ಟರೆ ಬೇರೆ ಯಾವುದು ನಮಗೆ ಬೇರೆ ಯಾರು ಆಪ್ಷನ್ ಅನ್ನೋದೇ ಇಲ್ಲ. ಅದಕ್ಕೆ ರಾಹುಲ್ ಗಾಂಧಿ ಯಾಕೆ ಬೇಡ? ಯಾಕಂತ ಹೇಳಿದರೆ ನರೇಂದ್ರ ಮೋದಿ ಅವರಿಗೆ ಕಂಪೇರ್ ಮಾಡಿದರೆ ರಾಹುಲ್ ಗಾಂಧಿ ಅವರಿಗೆ ಅಷ್ಟು ಅನುಭವ ಕೂಡ ಇಲ್ಲ. ಅದ್ರ ಜೊತೆಗೆ ನರೇಂದ್ರ ಮೋದಿ ಅವರನ್ನು ರಿಪ್ಲೇಸ್ ಮಾಡಲಿಕ್ಕೆ ರಾಹುಲ್ ಗಾಂಧಿ ಅವರಿಗಾಗಿರ್ಬೋದು ಅಥವಾ ಇನ್ಯಾವುದೇ ನಾಯಕರಿಗೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದು ಒಂದು ಪಕ್ಷ ಅಂತಲ್ಲ, ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಆ ವ್ಯಕ್ತಿ ಅವ್ರ ದೇಶಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾರೆ, ಆ ದೇಶಕ್ಕೋಸ್ಕರ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ. ಈಗ ನರೇಂದ್ರ ಮೋದಿ ಅವರ ಅವ್ರ ಹತ್ರ ಇರುವಂಥ ಇನ್ಕಮ್ ನೋಡಿರ್ಬೋದು, ಅವ್ರ ಜೀವನ ಶೈಲಿ ಆಗಿರ್ಬೋದು, ಅವ್ರು ವರ್ಕ್ ಮಾಡುವಂಥ ಟೈಮಿಂಗ್ಸ್ ಆಗಿರ್ಬೋದು, ಅವ್ರ ದೇಶಕ್ಕೋಸ್ಕರ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಸೊ ಅವರ ಒಂದು ಆ ಸ್ಯಾಕ್ರಿಫೈಸಿಗೆ ನಾವೆಲ್ಲರೂ ಬೆಲೆ ಕೊಡಬೇಕು, ಅದನ್ನು ನಾವು ಗುರುತಿಸಬೇಕು. ಆಗಲೇ ನಮ್ಮ ದೇಶ ಇನ್ನಷ್ಟು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅಂತ. ಯಾಕಂದರೆ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರಂದರೆ ಅದಕ್ಕೆ ಪ್ರೂಫ್ ಕೇಳ್ತಾರೆ. ಈಗ ಅದೇ ಅಲ್ಲಿ ನಮ್ಮ ಸೈನಿಕರದ ಜೀವ ಹೋಗುವಾಗ ಯಾರು ಸಹ ಕೇಳೋದಿಲ್ಲ. ಹಾಗಾಗಿ ನಮಗೆ ಮೋದಿ ಬೇಕು. ಮೋದಿ ಹಿಂದುತ್ವಕ್ಕೆ ಸಪೋರ್ಟ್ ಮಾಡ್ತಾರೆ. ಖಂಡಿತ ಮೋದಿ ಇನ್ನೊಂದ್ಸಲಿ ಬರಬೇಕು. ಈಗ ಮೋದಿಯನ್ನು ಸೋಲಿಸಲಿಕ್ಕೆ ಮಹಾಗಠಬಂಧನ್ ಅಂತ ಶುರು ಮಾಡಿದೆ, ಅದರ ಬಗ್ಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀವಿ? ಗಠಬಂಧನ ಎಂತ ಸಹ ಆಗೋದಿಲ್ಲ. ಮೋದಿ ಅಂದರೆ ಇಡೀ ಭಾರತದಲ್ಲ, ಇಡೀ ವಿಶ್ವದಾದ್ಯಂತ ಅವರಿಗೆ ಪವರ್ ಉಂಟು. ಯಾವತ್ತಿದ್ರೂ ಮೋದಿಗೆ ಎಷ್ಟು ಜನ ಅವರು ದುಶ್ಮನ್ಗಳು ಇದ್ರೂ ಸಹ ಹಿಂದುತ್ವ ಅಂತ ಬಂದಾಗ ಅಥವಾ ದೇಶ ಅಂತ ಬಂದಾಗ, ಅಭಿವೃದ್ಧಿ ಅಂತ ಬಂದಾಗ ಎಲ್ಲರೂ ಸಹ ಮೋದಿ. ಹಾಗಾದರೆ ರಾಹುಲ್ ಗಾಂಧಿಗೆ ಇನ್ನೊಂದು ಚಾನ್ಸ್ ಕೊಡಲಿಕ್ಕೆ ಆಗೋದಿಲ್ಲ? ಖಂಡಿತ ರಾಹುಲ್ ಗಾಂಧಿ ಅವರಿಗೆ ಉಂಟಲ್ಲ, ಯಾವ ಸಮಯದಲ್ಲಿ ಯಾವ ಡಿಸಿಷನ್ ತಗೊಳ್ಬೇಕಂತ ಗೊತ್ತಾಗೋದಿಲ್ಲ. ಹಾಗಾಗಿ ರಾಹುಲ್ ಗಾಂಧಿ ಅಂತೂ ಬೇಡ. ಮೋದಿಯೇ ನಮಗೆ ಒಂದು 10 ವರ್ಷ ಇನ್ನು ಮೋದಿ ಇದ್ದರೆ ನಮ್ಮ ದೇಶ ಸಹ ಭ್ರಷ್ಟಾಚಾರ ಮುಕ್ತ ಆಗ್ತದೆ, ಎಲ್ಲ ಅಭಿವೃದ್ಧಿ ಸಹ ಆಗ್ತದೆ, ನಮ್ಮ ಆರ್ಮಿ ಸಹ ಸ್ಟ್ರಾಂಗ್ ಆಗ್ತದೆ. ಆಚೆ ಯುದ್ಧ ಮಾಡಲಿಕ್ಕೆ ಬರುವಾಗ ನಮ್ಮ ಹೆದರ್ಕೊಂಡು ಓಡಿ ಹೋಗುವಂಥ ಪರಿಸ್ಥಿತಿ ಬರ್ತದೆ. ಅಷ್ಟು ಸ್ಟ್ರಾಂಗ್ ಉಂಟು ಈಗ ನಮ್ಮದು. ಮೋದಿ ಇನ್ನು 10 ವರ್ಷ ಆದರೂ ಬೇಕೇ ನಮಗೆ. ಹಾಗಾದರೆ ಮೋದಿ ಮತ್ತೊಮ್ಮೆ ಜೈ ಹಿಂದೂ. ಹಾಗಾದರೆ ರಾಹುಲ್ ಗಾಂಧಿಗೆ ಯಾಕೆ ಇನ್ನೊಂದು ಚಾನ್ಸ್ ಕೊಡಬಾರ್ದು? ರಾಹುಲ್ ಗಾಂಧಿ ಅದು ನಾವು ಹೇಳಲಿಕ್ಕೆ ಇಲ್ಲ. ರಾಹುಲ್ ಗಾಂಧಿ ಅವ್ರ ಬಗ್ಗೆ, ರಾಹುಲ್ ಗಾಂಧಿ ಪ್ರಧಾನಿ ಬೇಡ, ಒಂದು MLAಗೂ ಕೂಡ ನಾವು ಅವ್ರನ್ನ ಸೆಲೆಕ್ಟ್ ಮಾಡಲಿಕ್ಕೆ ನಮ್ಮ ಏರಿಯಾದಲ್ಲಿ ಬಂದರೆ ನಾವು ಅವರ ಠೇವಣಿ ಕಳ್ಕೊಳ್ಳುವಂಥ ಪೊಸಿಷನಲ್ಲಿ ಸೋಲಿಸ್ಬೋದು ಅಂತ ಅವ್ರನ್ನ ಪ್ರಧಾನಿ ಸೀಟಲ್ಲಿ ಕೂರಿಸ್ಕೊಳ್ಳೋದು ಯಾವ ರೀತಿ ಚೆಂದ ಕಾಣ್ತದೆ? ನಮ್ಮದು ರಾಜ್ಯದಲ್ಲಿ ನಡೆಯುವಂಥ ದೇವೇಗೌಡರದ್ದು ಕುಟುಂಬ ರಾಜಕಾರಣದ ಬಗ್ಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀವಿ? ನೋಡಿ, ಕುಟುಂಬ ರಾಜಕಾರಣ ದೇವೇಗೌಡರು ಅವರ ಹಾಸನ, ಮಂಡ್ಯ ಅಲ್ಲಿ ಮಾಡ್ಬೋದು. ದಕ್ಷಿಣ ಕನ್ನಡದಲ್ಲಿ ದಕ್ಷಿಣ ಕನ್ನಡದ ಜನರಿಗೆ ತಿಳುವಳಿಕೆ ಇಲ್ಲ ಅಂತ ಹೇಳಿದವರು, ದಕ್ಷಿಣ ಕನ್ನಡದ ಜನರಿಗೆ ತಿಳುವಳಿಕೆ ಇದೆ. ದಕ್ಷಿಣ ಕನ್ನಡದ ಜನರು ಕುಟುಂಬ ರಾಜಕಾರಣ ಮಾಡುವವರಲ್ಲ. ದೇಶಕ್ಕೆ ಯಾರು ಸಮರ್ಥ ಅಭ್ಯರ್ಥಿ ಬೇಕಂತ ನೀಡುವವರು ದಕ್ಷಿಣ ಕನ್ನಡದ ಜನರು, ಬುದ್ಧಿವಂತರು, ಅವರಿಗೆ ಅಕ್ಷರ ಜ್ಞಾನ ಇದೆ. ಇವರಿಂದ ಕಲ್ತ್ಕೊಳ್ಬೇಕಾಗಿದ್ದಿಲ್ಲ. ಕುಟುಂಬ ರಾಜಕಾರಣ ದಕ್ಷಿಣ ಕನ್ನಡದಲ್ಲಿ ಯಾವುದೇ ಕಾರಣಕ್ಕೂ ನಡೆಯುವುದಿಲ್ಲ. ದಕ್ಷಿಣ ಕನ್ನಡದಲ್ಲೂ ಕೂಡ ಮೋದಿಯವ್ರನ್ನ ತಲೆಯಲ್ಲಿ ಇಟ್ಕೊಂಡೇ ಜನರು ವೋಟ್ ಹಾಕ್ತಾರೆ ಬಿಟ್ಟರೆ ಕುಟುಂಬ ರಾಜಕಾರಣದ ಬಗ್ಗೆ ಇಲ್ಲಿ ಅವರು ಯೋಚನೆ ಕೂಡ ಮಾಡೋದು ಬೇಡ. ಹಾಗಾದರೆ ಮೋದಿ ಮತ್ತೊಮ್ಮೆ ಅಂತ ಹೇಳ್ತೀವಿ? 100% ಮೋದಿ ಮತ್ತೊಮ್ಮೆ ಬರ್ತಾರೆ. ಮೋದಿ ಬಂದಾಗ ನಾವು ಹಿಂದೆ ಏನು ನಮ್ಮ ದೇಶದ ಮೇಲೆ ದಾಳಿ ಆದಾಗ, ಟೆರರಿಸ್ಟ್ ದಾಳಿ ಆದಾಗ ಪಾಕಿಸ್ತಾನದವರಿಗೆ ಇವರು ಶಾಂತಿ ಸೌಹಾರ್ದ ಮಾಡಲಿಕ್ಕೆ ಇನ್ಮೇಲೆ ನಾವು ಪಾಕಿಸ್ತಾನದ ವಿರುದ್ಧ ಕ್ರಿಕೆಟ್ ಆಡುವುದಿಲ್ಲ ಈ ಥರ ಸ್ಟೇಟ್ಮೆಂಟ್ ಕೊಟ್ಟವರಲ್ಲ. ಕ್ರಿಕೆಟ್ ಆಡುವುದಿಲ್ಲ, ನಮ್ಮ ಪಿಕ್ಚರಲ್ಲಿ ರಿಲೀಸ್ ಆಗುವುದಿಲ್ಲ ಈ ಥರ ಹೇಳಿ ಜನರನ್ನ ಬಾಯಿ ಮುಚ್ಚಿಸಿದವರು ನಮ್ಮ ಮೋದಿಯವರಲ್ಲ. ನಮ್ಮ ಮೇಲೆ ದಾಳಿ ನಡೆದಾಗ ಅದಕ್ಕೆ ಪ್ರತ್ಯುತ್ತರವಾಗಿ 1ಕ್ಕೆ 10 ತಲೆ ಅಂತ ಇದು ಮಾಡಿ ಅಟ್ಯಾಕ್ ಮಾಡಿದವರು ನಮ್ಮ ಮೋದಿಯವರು. ಅಂಥವರೇ ಪ್ರಧಾನಿ ಆಗುವುದು, ಅವರೇ ಪ್ರಧಾನಿ ಆಗುವುದು. ಯಾವ ಮಹಾಗಠಬಂಧನ, ಯಾವ ತೃತೀಯ ರಂಗ ಏನೂ ಕೂಡ ಮಾಡಲಿಕ್ಕೆ ಆಗುವುದಿಲ್ಲ. ಮೋದಿಯವರೇ ಪ್ರಧಾನಿ ಆಗುವುದು.
ಮೈತ್ರಿ ಸರ್ಕಾರದ ಬಗ್ಗೆ ಹೇಳಬೇಕಂದ್ರೆ ಕೆಲವೊಮ್ಮೆ ಅನಿಸ್ತದೆ ಜನಾದೇಶಕ್ಕೆ ಇದು ಸ್ವಲ್ಪ ವಿರುದ್ಧವಾದದ್ದು ಅಂತ. ಯಾಕಂತ ಹೇಳಿದ್ರೆ ಜನಾದೇಶ ಬಂದದ್ದೇ ಬೇರೆ ರೀತಿಯಾದದ್ದು, ಮೈತ್ರಿ ಸರ್ಕಾರ ಬಂದದ್ದೇ ಬೇರೆ ರೀತಿ. ಅದಕ್ಕಿಂತ ಹೆಚ್ಚಾಗಿ ಮೈತ್ರಿ ಸರ್ಕಾರದ ಬಗ್ಗೆ ಬೇಸರ ತರಿಸುವಂಥದ್ದು ಅಂತ ಹೇಳಿದರೆ ಇವರೊಳಗೆ ಕಚ್ಚಾಟ ಮಾಡ್ಕೊಳ್ತಿದ್ದಾರೆ. ಅದರ ನಡುವಲ್ಲಿ ಈ ಒಂದು ರಾಜ್ಯದ ಅಭಿವೃದ್ಧಿ ಬಗ್ಗೆ ಇವರು ಎಷ್ಟು ಕೇರ್ ತಗೊಳ್ತಿದ್ದಾರೆ, ಇವರದ್ದೇ ಒಂದು ಸರ್ಕಾರ ಉಳಿಸಿಕೊಳ್ಳುವಲ್ಲಿ, ಸರ್ಕಾರ ಉರುಳಿಸುವಲ್ಲಿಯೇ ಪಕ್ಷಗಳು ನಿರತರಾಗಿದ್ದರೆ ಇದರ ಮಧ್ಯದಲ್ಲಿ ಇವರು ಆಡಳಿತವನ್ನು ಹೇಗೆ ನಡೆಸ್ತಾರೆ, ನಮ್ಮ ಒಂದು ರಾಜ್ಯದ ಅಭಿವೃದ್ಧಿ ಹೇಗಾಗ್ತದೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಈಗ ರಾಷ್ಟ್ರ ಮಟ್ಟದಲ್ಲಿ ಮಹಾಗಠಬಂಧನ ಅಂತ ಸ್ಟಾರ್ಟ್ ಮಾಡಿದ್ದಾರೆ, ಅಂದರೆ ಮೋದಿಯ ವಿರುದ್ಧವಾಗಿ ಒಂದು ದೊಡ್ಡ ಇದನ್ನೇ ಕಟ್ಟಿ ಯುದ್ಧಕ್ಕೆ ಹೋಗುವ ಹಾಗೆ ಮಾಡಿದ್ದಾರೆ. ಇದರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಯಾರು ಎಷ್ಟು ಒಂದಾದರೂ ಕೂಡ ಜನರಿಗೆ ಗೊತ್ತಿರಬೇಕು ಏನಾಗ್ತಾ ಇದೆ, ಏನಾಗಬೇಕು, ಯಾರು ಬೇಕು ನಮಗೆ ಅಂತ ಜನರಿಗೆ ಗೊತ್ತಿದ್ರೆ, ಯಾರೆಷ್ಟು ಒಟ್ಟಾದ್ರೆ ಸಹ ಒಬ್ಬ ವ್ಯಕ್ತಿಗೆ ಕೆಪಾಬಿಲಿಟಿ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿ ಅವರನ್ನು ಎದುರಿಸ್ತಾರೆ. ಸೊ ಅದೊಂದು ವಿಷಯ ಆಗ್ತದೆ ಅಂತ ನನಗೆ ಅನಿಸೋದಿಲ್ಲ. ಹಾಗಾದರೆ ಮೋದಿ ಮತ್ತೊಮ್ಮೆ ಅಂತ? ಖಂಡಿತ ಮೋದಿ ಮತ್ತೊಮ್ಮೆ.